ವೆಲ್ಕಮ್ ಬ್ಯಾಕ್. ಗಮನಿಸ್ತಾ ಇದ್ದೀರಿ, ಲೋಕ ತೀರ್ಪು ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇತ್ತು. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ನ ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ನಾವು ಎಲ್ಲಿ ಎಡವಿದ್ವಿ ಅನ್ನುವಂತಹ ಆತ್ಮಾವಲೋಕನ ಬಿಜೆಪಿ ನಾಯಕರಿಂದ ಆಗ್ತಾ ಇದ್ರೆ ಯಾವ ರೀತಿ ಪಾಠ ಕಲಿಸಿದ್ವಿ ಅನ್ನುವಂತಹ ಖುಷಿಯಲ್ಲಿ ಕಾಂಗ್ರೆಸ್ನ ನಾಯಕರಿದ್ದಾರೆ. ಅಂತಿಮವಾಗಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರದ ಗದ್ದುಗೆಯನ್ನ ಏರ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಇದರ ಮಧ್ಯೆ ನಾನಾ ರೀತಿಯ ಜಿಜ್ಞಾಸೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ರಾಮಮೂರ್ತಿ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಷ್ಟೇ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳನ್ನ ಜೈಲ್ಗೆ ಹಾಕ್ಸಿದ್ರಿ, ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರಿ, ಅದ್ರ ಪರಿಣಾಮ ಇದು ಅನುಭವಿಸಿ ಅಂತ. ಈಗ ಎಕ್ಸೈಸ್ ಆಕ್ಟಲ್ಲಿ ದೆಹಲಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಡೀ ಮಂತ್ರಿಮಂಡಲ ಹೋಗಿ ಜೈಲಲ್ಲಿ ಕೂತ್ಕೊಂಡಿದೆ. ಈ ಪರಿಸ್ಥಿತಿನಲ್ಲಿ CBIನವರು ಮತ್ತು ಸುಮಾರು ಇವ್ರ ಕಂಪನಿಗಳು ಇವಾಗ ಹೋಗಿ ಜೈಲ್ಗೆ ಹಾಕಿರ್ಬೇಕಾರೆ ಅದಕ್ಕೂ BJPಗೆ ಏನು ಸಂಬಂಧ ಇದೆ? ಉಪ್ಪು ತಿಂದವ್ರು ನೀರು ಕುಡಿತಾರೆ, ಉಪ್ಪು ತಿಂದವರು ನೀರು ಕುಡಿದಿದ್ದಾರೆ, ಜೈಲ್ಗೆ ಹೋಗಿದ್ದಾರೆ, ಬೇಲ್ ಆಗಿಲ್ಲ, ಅವರು ಎಲೆಕ್ಷನ್ ಬೇಲ್ ತಗೊಂಡಿದ್ದಾರೆ. ಜನ 7ಕ್ಕೆ 7 ಡೆಲ್ಲಿನಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ, ಜನ ತೀರ್ಮಾನ ಮಾಡಿದ್ದಾರೆ, 7ಕ್ಕೆ 7 MP ಗೆಲ್ಸ್ಕೊಟ್ಟಿದ್ದಾರೆ. ಒಂದ್ ತಿಳ್ಕೋಬೇಕು, ಮಾನ್ಯ ಪ್ರಧಾನಮಂತ್ರಿಗಳು ಮತ್ತೆ ಬಿಜೆಪಿ ಸರ್ಕಾರ ಕಳೆದ 5 ವರ್ಷದಲ್ಲಿ 16 ಲಕ್ಷ ಕೋಟಿಯನ್ನ ಇದು ವೇವ್ ಆಫ್ ಮಾಡಿದ್ದಾರೆ. ಹಾಗಾಗಿ ಮಾನ್ಯ ಪ್ರಧಾನಮಂತ್ರಿಗಳನ್ನ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಯಾಕೆ ಜೈಲ್ಗೆ ಹಾಕಿಲ್ಲ? ಮಾನ್ಯ ಪ್ರಧಾನಮಂತ್ರಿಗಳನ್ನ ಜೈಲ್ಗೆ ಹಾಕ್ಬೇಕಿತ್ತು. ಯಾಕೆಂದ್ರೆ ಬಡವರ ದುಡ್ಡನ್ನು ತಿಂದು ತೆಗೆದಂತ ಬಿಜೆಪಿ ಪ್ರಧಾನಮಂತ್ರಿಗಳನ್ನ ಜೈಲ್ಗೆ ಹಾಕ್ಬೇಕು. ಯಾಕೆ 16 ಲಕ್ಷ ಕೋಟಿಯನ್ನ ಬಡವರ ದುಡ್ಡನ್ನು ವೇವ್ ಆಫ್ ಮಾಡಿದ್ರಿ? ಯಾರ ದುಡ್ಡು ಅಂತ ಮಾಡಿದ್ರಿ ನೀವು? ಬಡವರ ಮಾನ್ಯ ಬಿಜೆಪಿ ಶಾಸಕರೇ, ನಿಮ್ಗೆ ಯಾವ ನೈತಿಕತೆ ಇದೆ ಇವತ್ತು ಮಾತಾಡೋದಕ್ಕೆ? ಜೈಲಿನ ಬಗ್ಗೆ ಮಾತಾಡೋದಕ್ಕೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂತ ಯಾವ ನೈತಿಕತೆ ಬಿಜೆಪಿಗೆ ಇಲ್ಲ ಇವತ್ತು. ಇದ್ದಿದ್ರೆ ನಿಮ್ಮ ಪ್ರಧಾನಮಂತ್ರಿಗಳನ್ನ ಹಣಕಾಸು ಸಚಿವರನ್ನು ಜೈಲಿಗೆ ಹಾಕಬೇಕು. ಯಾಕೆ ಅಂದ್ರೆ 16 ಲಕ್ಷ ಕೋಟಿಯನ್ನ ತಿಂದು ತೆಗೆದಿರಿ, ಯಾರೋ ನಿಮ್ಮಿಷ್ಟ ಬಂದವ್ರಿಗೆ ಹಂಚಿದಿರಿ ನೆಪದಲ್ಲಿ. ರಘು ಸರ್, ಈಗ ನೀವು ಬಿಜೆಪಿ ಅವ್ಯವಹಾರದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಿಮ್ಮ ಪಕ್ಷದಲ್ಲಿ ಇತ್ತೀಚೆಗೆ ವಾಲ್ಮೀಕಿ ನಿಗಮದ ಹಗರಣ ಮುನ್ನೆಲೆಗೆ ಬಂತು. ಸಚಿವರ ವಿರುದ್ಧ ಏನ್ ಕ್ರಮ ಕೈಗೊಂಡಿದೆ ನಿಮ್ಮ ಪಕ್ಷ? ಏನ್ ಮೆಸೇಜ್ ಕೊಡ್ತೀರಿ ಆ ಮೂಲಕ? ನೀವು ಸಚಿವರದು ತಪ್ಪಿದೆ ಅಂತ ಯಾರು ಹೇಳಿದವ್ರು ನಿಮ್ಗೆ? ಯಾರು ಹೇಳಿದ್ರು? ಮೌಖಿಕ ಆದೇಶ ಅಂತ ಬರ್ದಿದಾರಲ್ಲ, ಡೆತ್ ನೋಟ್ ಅಲ್ಲಿ ಬರ್ದಿದಾರಲ್ಲ, ನಿಜ ಹೇಳ್ತೀರಾ ನೀವು? ತನಿಖೆ ಸುಳ್ಳು ಹಾಗಾದ್ರೆ ನಿಜ ಒಪ್ಕೊಳ್ತೀರಾ ನೀವು? ತನಿಖೆ ಆಗುವವರೆಗೂ ಯಾವುದೇ ಡೆತ್ ನೋಟ್ ನಾವು ಸತ್ಯ ಅಥವಾ ಸುಳ್ಳು. ಹಾಗಾದ್ರೆ ಈಶ್ವರಪ್ಪನವ್ರ ಕೇಸಲ್ಲಿ ನೀವು ಯಾಕೆ ಮಾತನ್ನ ಹೇಳಿಲ್ಲ? ತನಿಖೆ ಆಗಲಿ ಕಾದ್ ನೋಡ್ತೀವಿ ಅಂತ ಯಾಕೆ ಹೇಳಿಲ್ಲ? ತನಿಖೆ ಆದ ನಂತರ ಅವರ ನೇರವಾಗಿ ಭ್ರಷ್ಟಾಚಾರ, ಈಶ್ವರಪ್ಪನವರ ಕೇಸಲ್ಲಿ ಭ್ರಷ್ಟಾಚಾರದ ಹೆಸರು